ಸ್ನೇಹಿತರೆ, ಇದು ವಿಜಯವಾಣಿ ಪತ್ರಿಕೆಯ ಸಂಪಾದಕೀಯ. ಭಾರತದ ಆರ್ಥಿಕತೆಯ ಬಗ್ಗೆ. ಇದರ ಹೆಡ್ಡಿಂಗ್ ಏರುಗತಿಯಲ್ಲಿ ಆರ್ಥಿಕತೆ. ದೇಶದ ಆರ್ಥಿಕತೆಯ ಏರುಗತಿ ಹೊಸ ಆಶಾವಾದವನ್ನು ಸೃಷ್ಟಿಸಿದೆ. ಕೊರೋನಾದಂಥ ಭೀಕರ ಸವಾಲನ್ನು ಯಶಸ್ವಿಯಾಗಿ ಸೋಲಿಸಿದ ಹೆಗ್ಗಳಿಕೆ ಭಾರತೀಯ ಆರ್ಥಿಕತೆಯದ್ದು ಆಗಿದೆ. ಕೆಲವೇ ತಿಂಗಳಲ್ಲಿ ಲೋಕಸಭೆ ಚುನಾವಣೆ ನಡೆಯಲಿರುವುದರಿಂದ ಈ ಬಜೆಟ್ನಲ್ಲಿ ದೊಡ್ಡ ಘೋಷಣೆಗಳು ಇಲ್ಲವಾದರೂ ದೇಶದ ಆರ್ಥಿಕತೆಯಲ್ಲಿ ಮುಂದೆ ಸಾಗಬೇಕಾದ ಸಮರ್ಥ ಚಿತ್ರಣವನ್ನು ಒದಗಿಸಲಿದೆ ಎಂಬ ಅಭಿಪ್ರಾಯ ತಜ್ಞರದ್ದು. ಸಾಮಾಜಿಕ ಕಲ್ಯಾಣ ಯೋಜನೆಗಳು, ಬಡವರಿಗೆ ಉಚಿತ ಆಹಾರ ಧಾನ್ಯದಂಥ ಅನುಕೂಲಗಳು ಅಷ್ಟೇ ಅಲ್ಲ, ನಾವು ರಾಷ್ಟ್ರೀಕೃತ SBI ಅಂತ ಬ್ಯಾಂಕ್ಗಳಿಗೆ ಹೋಗಿ ನಿಂತುಕೊಂಡ್ರೆ ಮೋದಿಜಿಯವರ ಆಯುಷ್ಮಾನ್ ಯೋಜನೆ, ಭೀಮಾ ಫಸಲ್ ಯೋಜನೆ ಮುಂತಾದವುಗಳು ಬ್ಯಾನರ್ಗಳು ನಮಗೆ ಕಾಣ್ತವೆ ಅಲ್ವೇ? ಅದನ್ನು ಪಡೆದವರಿದ್ದಾರೆ, ನನ್ನ ಹತ್ರನೇ ಮಾತಾಡಿದ್ದಾರೆ. ಆಪರೇಷನ್ ಆದಾಗ ತಂದೆಯವರಿಗೆ ಆಯುಷ್ಮಾನ್ ನಮಗೆ ಉಪಯುಕ್ತವಾಯಿತು ಅಂತ ಹೇಳಿದಂಥವರು ಇದ್ದಾರೆ. 2013-14ರಲ್ಲಿ UPA ಇಂದ NDA ಕೇಂದ್ರದಲ್ಲಿ ಅಧಿಕಾರ ಹಸ್ತಾಂತರವಾದಾಗ ಭಾರತದ ನಿವ್ವಳ ರಾಷ್ಟ್ರೀಯ ಉತ್ಪಾದನೆ ಎಷ್ಟಿತ್ತು? ಈ ಸಂಪಾದಕೀಯದಲ್ಲಿ ಹೇಳಿದ್ದಾರೆ. 2013-14 UPA ಇಂದ NDAಗೆ ಕೇಂದ್ರದಲ್ಲಿ ಅಧಿಕಾರ ಹಸ್ತಾಂತರವಾದಾಗ ಭಾರತದ ನಿವ್ವಳ ರಾಷ್ಟ್ರೀಯ ಉತ್ಪಾದನೆ GDP $1.86 ಟ್ರಿಲಿಯನ್ ಡಾಲರ್ಗಳಿಷ್ಟಿತ್ತು. 2018-19ರಲ್ಲಿ ಇದು $2.83 ಟ್ರಿಲಿಯನ್ ಡಾಲರ್ಗಳಾಯಿತು. ಅಂದರೆ 5 ವರ್ಷಗಳಲ್ಲಿ ಸರಿಸುಮಾರು $1 ಟ್ರಿಲಿಯನ್ ವೃದ್ಧಿ ಸಾಧ್ಯವಾಗಿದ್ದು ಸಾಧಾರಣ ಸಂಗತಿ ಏನಲ್ಲ. 2021-22ರಲ್ಲಿ $3.15 ಟ್ರಿಲಿಯನ್ GDP ದಾಖಲಿಸಿದೆ ಭಾರತ. 2022-23ರಲ್ಲಿ $3.39 ಟ್ರಿಲಿಯನ್ ಏರಿಕೆ ಕಂಡಿದೆ. 2023 ನವೆಂಬರ್ನಲ್ಲಿ ದೇಶದ GDP $3.72 ಟ್ರಿಲಿಯನ್ ದಾಟಿದೆ. 9 ವರ್ಷಗಳಲ್ಲಿ ಮೋದಿಜಿಯವರ ಅಂತ ಹೇಳಬೇಕು ನಾವು, 9 ವರ್ಷಗಳಲ್ಲಿ ಭಾರತದ GDP 2 ಪಟ್ಟು ಹೆಚ್ಚಿದೆ. ಹಾಗಾಗಿಯೇ 2025ರ ಹೊತ್ತಿಗೆ ಭಾರತವನ್ನು $5 ಟ್ರಿಲಿಯನ್ ಅರ್ಥವ್ಯವಸ್ಥೆಯನ್ನಾಗಿಸುವ ಮಾತನ್ನು ಪ್ರಧಾನಿ ನರೇಂದ್ರ ಮೋದಿಜಿ ಹಲವು ಸಂದರ್ಭಗಳಲ್ಲಿ ಪುನರುಚ್ಚರಿಸಿದ್ದಾರೆ. ಭಾರತವು ಈಗಾಗಲೇ ಫ್ರಾನ್ಸ್, ಬ್ರಿಟನ್ಗಳನ್ನು ಹಿಂದೆ ಹಾಕಿ ಜಗತ್ತಿನ
5ನೇ ಅತಿ ದೊಡ್ಡ ಅರ್ಥವ್ಯವಸ್ಥೆಯಾಗಿ ಬೆಳೆದು ನಿಂತಿದೆ. 10 ವರ್ಷಗಳಲ್ಲಿ ಸಾಧಿಸಿರುವ ಈ ಪ್ರಗತಿ ಮುಂದಿನ ದಿನಗಳಲ್ಲಿ ದೇಶದ ಆರ್ಥಿಕತೆ ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಅನುವು ಮಾಡಿಕೊಡಲಿದೆ. 80 ಕೋಟಿ ಜನರಿಗೆ ಉಚಿತವಾಗಿ ಆಹಾರ ಧಾನ್ಯಗಳನ್ನು ಒದಗಿಸಲಾಗುತ್ತಿದ್ದು 3 ಕೋಟಿ ಕುಟುಂಬಗಳಿಗೆ ಪಕ್ಕಾ ಮನೆಗಳನ್ನು ನಿರ್ಮಿಸಿಕೊಡಲಾಗಿದೆ. 10 ಕೋಟಿ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿಗಳ ಆರೋಗ್ಯ ವಿಮೆ. ನಾನಾಗಲೇ ಹೇಳಿದ ಹಾಗೆ 11 ಕೋಟಿ ಕುಟುಂಬಗಳಿಗೆ ಉಚಿತ ಅಡುಗೆ ಅನಿಲ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಮುಖ್ಯವಾಗಿ ಕಳೆದ 1 ದಶಕದಲ್ಲಿ 25 ಕೋಟಿ ಜನರು ಬಡತನದಿಂದ ಹೊರಬಂದಿದ್ದಾರೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಂಸತ್ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡುವಾಗ ಹೇಳಿದ್ದು ಆರ್ಥಿಕ ನೀತಿಗಳು ಸರಿಯಾದ ದಿಕ್ಕಿನಲ್ಲಿ ಸಾಗಿವೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಈ ಎಲ್ಲ ಸಕಾರಾತ್ಮಕ ಸಂಗತಿಗಳ ಹಿನ್ನೆಲೆಯಲ್ಲಿ ಸ್ವಾಭಾವಿಕವಾಗಿಯೇ ಬಜೆಟ್ ಮೇಲಿನ ನಿರೀಕ್ಷೆ ಹೆಚ್ಚಿದೆ. ಹೊಸ ಸರ್ಕಾರ ಬಂದ ಮೇಲೆ ಪೂರ್ಣ ಪ್ರಮಾಣದ ಬಜೆಟ್ ಮಂಡನೆಯಾಗಲಿದೆಯಾದರೂ ಮಧ್ಯಮ ವರ್ಗದ ತೆರಿಗೆದಾರರ ವಿತ್ತ ಸಚಿವರ ಘೋಷಣೆಗಳತ್ತ ದೃಷ್ಟಿ ನೆಟ್ಟಿದ್ದಾರೆ. ಆದಾಯ ತೆರಿಗೆ ಆದಾಯ 5 ಲಕ್ಷದಿಂದ 7 ಲಕ್ಷಕ್ಕೆ ಆದಾಯ ಇದ್ದರೆ ತೆರಿಗೆ ಮನ್ನಾ ಮಾಡಲಾಗುತ್ತದೆ. ಹೀಗೆ ಮೋದಿಜಿಯವರ ನಿಸ್ಪೃಹತೆ, ಪ್ರಾಮಾಣಿಕತೆಯನ್ನು ದೇಶದ ಜನತೆ ಗಮನಿಸುತ್ತಿದ್ದಾರೆ. ಜನ ಮೊದಲಿಗಿಂತ ಬುದ್ಧಿವಂತರಾಗಿದ್ದಾರೆ. ಎಷ್ಟರ ಮಟ್ಟಿಗೆ ಬುದ್ಧಿವಂತರಾಗಿದ್ದಾರೆ ಎಂದರೆ ನನಗನ್ನಿಸುವ ರೀತಿ ಒಂದೊಂದು ಪತ್ರಿಕೆ ಒಂದೊಂದು ಪಕ್ಷದ ಮುಖವಾಣಿಯಾಗಿದೆ. ಹಾಗೆಯೇ ಒಂದೊಂದು TV ಚಾನಲ್ಗಳು ಒಂದೊಂದು ಪಕ್ಷದ ಮುಖವಾಣಿಗಳಾಗಿವೆ. ಎಲ್ಲವೂ ಅಲ್ವ. ಯಾವುದು ಪ್ರಾಮಾಣಿಕತೆಯಾಗಿ ಉತ್ತರ ಹೇಳ್ತದೆ, ಇರುವುದನ್ನು ಇದ್ದ ಹಾಗೆ ಹೇಳ್ತದೆ ಎಂಬುದನ್ನು ನಿರ್ಧರಿಸುವ ಬುದ್ಧಿವಂತಿಕೆ ಸಾಮಾನ್ಯ ಜನತೆಯಲ್ಲಿ ಇದೆ. ಮುಂದಿನ ಬರಲಿರುವ ಲೋಕಸಭಾ ಚುನಾವಣೆಯಲ್ಲಿ ಅದನ್ನು ನಾವು ನೋಡ್ತೇವೆ. ರಾಮನ ಬಾಣ ಗುರಿ ತಲುಪಿದೆ. ರಾಮ ಬಾಣಕ್ಕೆ ಎಂದೂ ಹುಸಿ ಇಲ್ಲ. ಅದನ್ನು ರಾಜಕೀಯವಾಗಿ ಮಾಡಿದ್ದಲ್ಲ ಮೋದಿಜಿಯವರು. ನಾನಿರುವಾಗ ಮಾಡಬೇಕು ಎಂದೇ ಮಾಡಿದ್ದಾರೆ. ದೇಶಭಕ್ತಿ, ದೈವಭಕ್ತಿ, ದೇಶಭಕ್ತಿ ಒಂದನ್ನೊಂದು ಬಿಟ್ಟಿಲ್ಲ ಎಂಬುದನ್ನು ತೋರಿಸಿದ್ದಾರೆ. ವ್ರತ ನೇಮ ನಿಷ್ಠೆಯಿಂದ ಮಾಡಿದ್ದಾರೆ. ಸ್ನೇಹಿತರೆ, ಎಷ್ಟೋ ಜನ ಮನೆಗಳಲ್ಲಿ ಪತ್ರಿಕೆಯನ್ನು ತರಿಸೋದಿಲ್ಲ. ನಾನು 2-3 ಪತ್ರಿಕೆ ತರಿಸ್ತೇನೆ. ಒಂದು ವಾರದ ಪತ್ರಿಕೆಯನ್ನು, ಮ್ಯಾಗಝೀನನ್ನು ತರಿಸ್ತೇನೆ. ಜನ ನಾನು ಹೇಳಿದ ಹಾಗೆ ಯಾವುದು ಸರಿ, ಯಾವ ಪಕ್ಷ ಹೇಗಿದೆ, ಯಾರ ಮಾತುಗಳು ಹೇಗಿವೆ, ಅಧಿಕಾರ ದಾಹಕ್ಕಾಗಿ ಹೇಗೆ ಹಪಿಸುತ್ತಾರೆ, ಯಾರು ನಿಸ್ಪೃಹತೆಯಿಂದ
ಅಧಿಕಾರವನ್ನು ಅವಲಂಬಿಸಿ ಬದುಕುವುದಲ್ಲ, ಜನತೆಗಾಗಿ ಬದುಕುವುದು, ನನ್ನ ದೇಶ ನನ್ನ ಜನ ಅಂತ ಎಂಬುದನ್ನು ಜನ ಈಗಾಗಲೇ ನೋಡ್ತಾ ಇದ್ದಾರೆ ಅಲ್ಲವೇ?